ಆಗಬೇಕಾಗಿತ್ತು. ರಿಲೀಸು ಆಗಲಿಲ್ಲ. ಅದಕ್ಕೆ ಒಂದೇ ಒಂದು ಕಾರಣ, ನೇರವಾಗಿ ನಮಗೆ ಹೈದರಾಬಾದಿನ ಸಿಟಿ ಸಿವಿಲ್ ಕೋರ್ಟಿಂದ ಬಂದ ತಡೆಯಾಜ್ಞೆ. ಈ ತಡೆಯಾಜ್ಞೆ ಏನು ಅಂತಂದರೆ, ನಾನು 2019ರಲ್ಲಿ ನನ್ನ ನಿರ್ಮಾಣದಲ್ಲಿ ನನ್ನ ಸ್ನೇಹಿತನ ಜೊತೆ, ಭಾವನಾ ರವಿಯವರ ಜೊತೆ ಒಂದು ಸಿನಿಮಾ ನಿರ್ಮಾಣ ಆಗಿತ್ತು. ತೆಲುಗು ಭಾಷೆಯಲ್ಲಿ ತಮನ್ನಾ ಮತ್ತು ಸತ್ಯದೇವ್ ಆ್ಯಕ್ಟ್ ಮಾಡಿದ ಒಂದು ಸಿನಿಮಾ, ಗುರುತುಂದ ಶೀತಾಕಾಲಂ ಅಂತ. ಅದಕ್ಕೆ ನಮಗೆ ಇನ್ನೊಬ್ಬರು ಪಾರ್ಟ್ನರ್ ಇದ್ದರು, ಪ್ರೊಡ್ಯೂಸರ್ ಅವರು ಅಲ್ಲಾದ ವ್ಯವಹಾರದ ವಹಿವಾಟಿನ ವಿಚಾರದಲ್ಲಿ ನಾಗಶೇಖರ್ ಮೂವೀಸ್ ಅಂತ ಹಳೆಯ ಒಂದು ವಿಡಿಯೋದಲ್ಲಿದ್ದ ಒಂದು ಕ್ಲಿಪ್ಪನ್ನು ಇಟ್ಕೊಂಡು ಈ ಸಿನಿಮಾಗೆ ತಡೆಯಾಜ್ಞೆ ತಂದರು. ಈ ಮೂಲಕ ನೇರವಾಗಿ ನಾನು ಕ್ಲಾರಿಫೈ ಮಾಡೋ ವಿಚಾರ ಏನು ಅಂದರೆ, ಈ ಸಿನಿಮಾ ಸಂಜು ವೆಡ್ಸ್ ಗೀತ ಭಾಗ 2ರಲ್ಲಿ ನಾನೊಬ್ಬ ಕ್ಲಿಯರ್ ಕಟ್ ಅಂಡ್ ಪ್ಯೂರ್ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್ ಇಟ್ಟಿದ್ದಾರೆ, ಡೈರೆಕ್ಷನ್ ಮಾತ್ರ ನಂದು. ಇದು ಬಿಟ್ಟು ಈ ಸಿನಿಮಾದ ಬೇರೆ ಯಾವುದೇ ವ್ಯವಹಾರಕ್ಕೂ ನನಗೂ ಸಂಬಂಧ ಇಲ್ಲ. ಸಂಬಂಧ ಇದೆ ಅನ್ನೋದನ್ನು ಕಲ್ಪಿಸ್ಕೊಂಡು ಅವರು ತಡೆಯಾಜ್ಞೆ ತಂದರು. ಆದರೆ ನ್ಯಾಯಾಲಯ ಈ ಸಿನಿಮಾ ಸಂಪೂರ್ಣವಾಗಿ ಛಲವಾದಿ ಕುಮಾರ್ ಅವರ ನಿರ್ಮಾಣದಲ್ಲಿ ಆಗಿರುವಂಥ ಸಿನಿಮಾ, ಪವಿತ್ರ ಇಂಟರ್ನ್ಯಾಷನಲ್ ಮೂವಿ ಮೇಕರ್ಸ್ ಅನ್ನೋ ಬ್ಯಾನರ್ ಅಡಿಯಲ್ಲಿ ಆಗಿರುವಂಥ ಸಿನಿಮಾ ಅನ್ನೋದನ್ನು ಕನ್ಸಿಡರ್ ಮಾಡಿ ಆ ತಡೆಯಾಜ್ಞೆಯನ್ನು ನಿನ್ನೆ ಸಂಜೆ ಅದು ತೆರವುಗೊಳಿಸಿ ಈ ಸಿನಿಮಾದ ರಿಲೀಸ್ಗೆ ಕಾನೂನಾತ್ಮಕ ನಿರ್ಬಂಧಗಳನ್ನು ತಿರಸ್ಕರಿಸಿ ಸಿನಿಮಾ ಬಿಡುಗಡೆಗೆ ಅಪ್ಪಣೆ ನೀಡಿದೆ. ಆ ಅಪ್ಪಣೆಯ ಕಾಪಿಯನ್ನು ನಾವು ತಂದಿದ್ದೇವೆ, ನಿಮ್ಮೆಲ್ಲರಿಗೂ ಇದನ್ನು ನೀಡ್ತೀವಿ. ಸೊ ಈ ಮೂಲಕ ವೆರಿ ಕ್ಲಿಯರ್ಲಿ ಐ ಆಮ್ ಅನೌನ್ಸಿಂಗ್, ಯಾವುದೇ ಥರದ ತಡೆಯಾಜ್ಞೆಗಳು ಈ ಸಿನಿಮಾ ಮೇಲೆ ಇಲ್ಲ. ಈ ಸಿನಿಮಾ ರಿಲೀಸ್ ಆಗುತ್ತೆ ಅನ್ನೋದನ್ನ ಖಾತ್ರಿಪಡಿಸ್ತೀನಿ ಮೊದಲು. ಎರಡನೆಯದು, ಈ ಸಿನಿಮಾ ಯಾವಾಗ ಬರಬೇಕು ಅನ್ನೋದನ್ನು ಅನೌನ್ಸ್ ಮಾಡ್ತೀವಿ. ಸಿನಿಮಾದ ಬಗ್ಗೆ ಸಾಕಷ್ಟು ವಿಚಾರಗಳು ನಿಮಗೆ ಗೊತ್ತು. ಸಿನಿಮಾದ ಬಗ್ಗೆ, ಸಿನಿಮಾದ ಹಾಡುಗಳ ಬಗ್ಗೆ, ಅದರ ಮೆಚ್ಚುಗೆಯ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿರೋ ವಿಷಯ. ಹಾಗಾಗಿ ಅದನ್ನು ಹೆಚ್ಚು ಮೆಲುಕು ಹಾಕದೆ, ಅದರ ಬಗ್ಗೆ ರಿಪೀಟೇಟಿವ್ ಆಗಿ ಮಾತಾಡದೆ, ಲೆಟ್ ಅಸ್ ಕಮ್ ಬ್ಯಾಕ್ ಟು ದಿ ಪಾಯಿಂಟ್ ಆ್ಯಂಡ್ ಲೆಟ್ ಅಸ್ ಡಿಸ್ಕಸ್ ದಿ ಶಾರ್ಟ್ ಪಾಯಿಂಟ್ಸ್ ಆ್ಯಂಡ್ ವಿಲ್ ಗೋ ಅಹೆಡ್. ಚಕ್ರವರ್ತಿ ಅವ್ರು ಕೊಡ್ತೀವಿ. ಮೊದಲನೇದಾಗಿ, ಕೆಲವು ವಿಷಯಗಳು ತುಂಬಾ ತುರ್ತಾಗಿ ನಡೆದು ಬಿಡ್ತವೆ, ಆಕಸ್ಮಿಕವಾಗಿ ನಡೆಯುತ್ತವೆ, ಕೆಲವು ಉದ್ದೇಶಪೂರ್ವಕವಾಗಿ ಕೂಡ ನಡೆಯುತ್ತವೆ. ನಾವು ಹಿಂದೆ ನಡೆದಂತ ಒಂದು ಪ್ರೆಸ್ ಮೀಟ್ ನಲ್ಲಿ ತುಂಬಾ ಗಟ್ಟಿಯಾಗಿ ನಾನು, ನಿರ್ಮಾಪಕರಾದಂಥ ಛಲವಾದಿ ಕುಮಾರ್ ಅವರು, ಶ್ರೀನಗರ ಕಿಟ್ಟಿ ಅವರು, ನಾಗಶೇಖರ್ ಅವರು ಮಾತಾಡಿದ್ವಿ. ಏನಂದ್ರೆ, 2-3 ತೆಲುಗು ಸಿನಿಮಾಗಳು ಜನವರಿ 10 ನಂತರ ರಿಲೀಸ್ ಆಗ್ತಾ ಇದೆ. ಕನ್ನಡದಲ್ಲಿ ಒಂದು, ಎಲ್ರಿಗೂ ಗೊತ್ತಿದೆ, ಇದನ್ನೇನು ರಹಸ್ಯ ಏನಲ್ಲ, ಕನ್ನಡದ ಸಿನಿಮಾಗಳಿಗೆ ಥಿಯೇಟರ್ಗಳ ಸಮಸ್ಯೆ ಅನ್ನೋದು, ಚೇಂಬರ್ ಅಲ್ಲಿ ಹೊಡೆದಾಟ ಮಾಡೋದು ಮೊದಲಿಂದನೂ, ಇದು ಆದಿ ಕಾಲದಿಂದನೂ ನಮಗೊಂಥರ ರೂಢಿಗತ ಆಗೋಗಿದೆ. ಇದನ್ನು ಫೈಟ್ ಮಾಡ್ತಾನೆ ಬರ್ತಾ ಇದೀವಿ. ಆದರೂ ಕೂಡ ಇದು ಅಪ್ಪಟ ಕನ್ನಡದ ಒಂದು ಸಿನಿಮಾಗೆ ನಾವೆಲ್ಲರೂ ಕನ್ನಡಿಗರು ಸೇರಿ ಒಂದು ಥಿಯೇಟರ್ಗಳನ್ನ ತಗೊಳ್ತೀವಿ, ಚಿತ್ರರಂಗ ಬಿಡೋದಿಲ್ಲ, ಏನೇ ಮಾಫಿಯಾ ಬಂದರೂ ಬಿಡಲ್ಲ ಅಂದಾಗ ಕೆಲವು ಕಾಣದ ಕೈಗಳು, ತೆಲುಗು ಮತ್ತು ಕರ್ನಾಟಕಕ್ಕೆ ಓಡಾಡುವಂತ ಕೈಗಳಿಗೆ ಥಿಯೇಟರ್ಗಳು ಬೇಕಾಗಿತ್ತು. ಅವ್ರದ್ದೇನೋ ಹಣಕಾಸಿನ, ಈ ಕಾಣದ ಕೈಗಳ ಬಗ್ಗೆ ಸಿನಿಮಾ ರಿಲೀಸ್ ಆದ ನಂತರ ಖಂಡಿತವಾಗ್ಲೂ ಅದರ ಹೆಸರನ್ನ ಹೇಳ್ತೀವಿ. ಅದಕ್ಕೆ ಧನ್ಯವಾದ ಕಾಣದ ಕೈಗಳಿಗೆ, ಯಾಕೆಂದ್ರೆ ಅವ್ರು ನಮ್ಗಿನ್ನೂ ಒಳ್ಳೇದನ್ನೇ ಮಾಡಿದ್ದಾರೆ. ಛಲವಾದಿ ಕುಮಾರ್ ಅವ್ರಿಗೂ ಗುರುತುಂದ ಶೀತಾಕಾಲಂಗೂ ಸಂಬಂಧವೇ ಇಲ್ಲದಂತ ವಿಚಾರದಲ್ಲಿ ಅಲ್ಲಿ ಒಂದು ವಾರ ಸಂಕ್ರಾಂತಿ ಕಾಲದಲ್ಲಿ ಕೋರ್ಟ್ಗಳು, ನ್ಯಾಯದ ಕಲಾಪಗಳು ನಿಮ್ಗೆಲ್ಲರಿಗೂ ಗೊತ್ತು, ಆಂಧ್ರದಲ್ಲಿ ನಡೆಯಲ್ಲ. ರಜಾ ಇರುವಂತ ಸಂದರ್ಭದಲ್ಲಿ ಆ 6 ದಿನಗಳನ್ನು ಬಳಸ್ಕೊಂಡು ತುಂಬಾ ವ್ಯವಸ್ಥಿತವಾದಂಥ ಒಂದು ಸಂಚನ್ನು ಮಾಡಿ ಒಂದು ಸಿನಿಮಾನ ತಡೆಯಾಜ್ಞೆ ತಂದು ನಿಲ್ಲಿಸುವಂತ ಕೆಲಸ ಮಾಡಿದ್ರು.
ನಾನು ಗುರ್ತುಂದ ಶೀತಕಾಲಂ ಕಾಲಘಟ್ಟದಿಂದನೂ ನಾಗಶೇಖರ್ ಅವ್ರ ಜೊತೆ ಒಡನಾಟ ಇಟ್ಕೊಂಡಿದ್ದೀನಿ, ಓಡಾಡ್ತಾ ಇದ್ದೀವಿ. ಅದರ ಪಬ್ಲಿಸಿಟಿಗೆ ಹೋಗಿದ್ದೆ, ಅದರ ರಿಲೀಸ್ಗೆ ಹೋಗಿದ್ದೆ, ಅದರ ಕೊನೆ ಹಂತದ ಚಿತ್ರೀಕರಣದಲ್ಲಿ ಪಾಲ್ಗೊಂಡಿದ್ದೆ. ಅದೇ ನಿರ್ಮಾಪಕರು ನಮ್ಗಳ ಎದುರುಗಡೆ ಹೇಳಿದ್ರು, ಈ ಸಿನಿಮಾ ಲಾಭ ಆಗ್ಲಿ ನಷ್ಟ ಆದ್ರೂ ಏನೇ ಆದ್ರೂ ನಮಗೆ ಇನ್ನೊಂದು ಸಿನಿಮಾ ಮಾಡಿಕೊಡಬೇಕು ಅನ್ನೋದಷ್ಟೇ ನಾಗಶೇಖರ್ ಮತ್ತು ಅವರ ನಡುವೆ ಇದ್ದಂತ ಒಂದು ಅಲಿಖಿತ ಮತ್ತು ಇನ್ನೊಂದು ಲಿಖಿತ ಒಪ್ಪಂದ ಇತ್ತು. ಇದರಲ್ಲಿ ಶ್ರೀನಗರ ಕಿಟ್ಟಿ ಅವರ ಮಹಾನದಿ ಕ್ರಿಯೇಷನ್ಸ್ ಎಲ್ಲಿಂದ ಬಂದುಬಿಡುತ್ತೆ, ಛಲವಾದಿ ಕುಮಾರ್ ಅವರ ಪವಿತ್ರ ಇಂಟರ್ನ್ಯಾಷನಲ್ ಎಲ್ಲಿಂದ ಬಂದುಬಿಡುತ್ತೆ. ಸೊ ಈ ತರದ್ದು ಪ್ರಯತ್ನಗಳನ್ನು ಅವರು ಮಾಡ್ತಾನೆ ಇರ್ತಾರೆ, ನಾವು ಗೆಲ್ತಾನೆ ಇರಬೇಕಾಗತ್ತೆ. ಎಲ್ಲಿ ತನಕ ಇದೊಂದು ಆರ್ಬಿಟ್ರಿ ಕಮಿಟಿ ಇದೆ, ಚೇಂಬರ್ ಇದೆ, ಮತ್ತೊಬ್ಬರಿದ್ದಾರೆ, ಅವರೆಲ್ಲರೂ ಕೂಡ ಒಂದು ಸಾಲಿಡ್ ಆದಂತಹ ಒಂದು ಗಟ್ಟಿಯಾದ ಕನ್ನಡಕ್ಕೆ ಇಷ್ಟು ಪರ್ಸೆಂಟೇಜ್ ಥಿಯೇಟರ್ಗಳನ್ನ ಬಿಟ್ಟು ಕೊಡಲೇಬೇಕು, ಆ ರನ್ ಅನ್ನು ತೆಗಿಬಾರ್ದು ಅನ್ನುವ ಹೊಸ ಸಿನಿಮಾಗಳಿಗೆ ಏನ್ ಮಾಡಬೇಕು ಅನ್ನೋ ಒಂದು 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 ಪರಿಷ್ಕೃತ ಕಾನೂನನ್ನು ತರದೆ ಹೋದ್ರೆ ಈ ತರ ಸಮಸ್ಯೆಗಳನ್ನ ಚಿತ್ರರಂಗದಲ್ಲಿ ನೀವು ಪ್ರತಿ ವಾರ ರಿಲೀಸಿಗೆ ನೋಡ್ತಾ ಇರ್ತೀರಾ. ಇದನ್ನ ಫೇಸ್ ಮಾಡ್ತಾನೆ ಇರಬೇಕಾಗತ್ತೆ. ನಾವು ಇನ್ನೊಂದಷ್ಟು ಜನರ ಹತ್ರಕ್ಕೆ, ಇನ್ನೊಂದಷ್ಟು ಗಟ್ಟಿಯಾಗಿ ಜನರ ಹತ್ರಕ್ಕೆ ಹೋಗೋದಕ್ಕೆ ಇದು ಸಹಾಯ ಆಯ್ತು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಯಾವುದೇ ಕಲ್ಲು ಹೆಸರು ಅದನ್ನ ಹಿಡ್ಕೊಂಡು ಮನೆ ಕಟ್ಟುವಂತಹ ಮತ್ತು ವಿಗ್ರಹಗಳನ್ನ ಕೆತ್ತಿ ಪ್ರತಿಷ್ಠಾಪನೆ ಮಾಡಿ ದೇವ್ರು ಮಾಡುವಂತ ರೂಢಿ ನಮ್ಗೆಲ್ಲರಿಗೂ ಆಲ್ರೆಡಿ ಇದೆ. ಅದಕ್ಕೆಲ್ಲ ಹೆದರದೇ ಇಲ್ಲ. ಬಟ್ ನಮಗೊಂದು ಟಿಪ್ ಇತ್ತು, ಅಥವಾ ಅದಕ್ಕೇನಂತಾರೆ ಒಂದು ಸೂಚನೆ ಇತ್ತು, ಈ ತರದ್ದೇನೋ ಒಂದು ನಾವು ಯಾವಾಗ ಥಿಯೇಟರ್ ಸೆಟಪ್ಗಳ ಬಗ್ಗೆ ಮಾತಾಡ್ತೀವಿ, ಗಟ್ಟಿಯಾಗಿ ಧ್ವನಿ ಎತ್ತುತ್ತೀವಿ, ಈ ಡಿಸ್ಟ್ರಿಕ್ಟ್ ಸೆಂಟರ್ಗಳಲ್ಲಿ ಇದೇ ತರದ ಥಿಯೇಟರ್ ಬೇಕು, ಗಡಿನಾಡ ಭಾಗದಲ್ಲಿ ಹೀಗೆ ಮಾಡ್ತೀವಿ, ಹೈದರಾಬಾದ್ ಕರ್ನಾಟಕ ಹೀಗೆ ಮಾಡ್ತೀವಿ, ಮುಂಬೈ ಕರ್ನಾಟಕ ಹೀಗೆ ಮಾಡ್ತೀವಿ ಅಂದಾಗ ಅದೊಂದು ಸೂಚನೆ ಇತ್ತು. ಆದ್ರೆ ಅದು ಇಷ್ಟು ಸಬಲವಾಗಿ ಮಾಡ್ತಾರೆ ಅಂತ ಅನ್ಕೊಂಡಿರಲಿಲ್ಲ. ನ್ಯಾಯಾಲಯಕ್ಕೆ ವಿಶೇಷವಾದಂತಹ ಕೃತಜ್ಞತೆಗಳನ್ನ ಇಲ್ಲಿ ಹೇಳಬೇಕು. ದೇಶದ ಕಾನೂನು ಸರಿಯಾದವರ ಪರ ಇರುತ್ತೆ ಅನ್ನೋದಕ್ಕೆ ಇದು ಮತ್ತೊಂದು ಉದಾಹರಣೆ. ಸಂವಿಧಾನಕ್ಕೆ ನಾವು ಗೌರವಿಸ್ತಾ ಈಗ ತಾರೀಖನ್ನ ಮುಂದೆ ಯಾವಾಗ ಬರುತ್ತೆ ಅನ್ನೋದನ್ನ ನಿರ್ಮಾಪಕರು ಹೇಳ್ತಾರೆ, ಈ ಕೋರ್ಟ್ ಪ್ರೊಸೀಜರ್ ಏನಾಯ್ತು ಅಂತ ಹೇಳ್ತಾರೆ. ಇದು ಇನ್ನೊಂದಷ್ಟು ಪ್ರಚಾರ ಮಾಡೋದಕ್ಕೆ, ಕೆಲಸ ಮಾಡೋದಕ್ಕೆ, ಗಟ್ಟಿಯಾದ ಥಿಯೇಟರ್ ಸೆಟಪ್ ಗಳನ್ನ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ನಿಮ್ಗೆ ಗೊತ್ತಿರುವಂತೆ ಒಂದು ಸಲ ಥಿಯೇಟರ್ನ ಸೆಟಪ್ ಮಾಡಿ. ಆಮೇಲೆ ಎರಡು ವಿಷಯಗಳನ್ನ ನಾನು ಕ್ಲಿಯರ್ ಮಾಡ್ತೀನಿ. ಇಲ್ಲಿ ಕೆಲವು ಮಾಧ್ಯಮಗಳಿಗೆ, ಅಂದ್ರೆ ಕೆಲವು ಯೂಟ್ಯೂಬರ್ಸ್ ಗಳಿಗೆ ಮತ್ತು ಡಿಜಿಟಲ್ ಮಾಧ್ಯಮದವರಿಗೆ ಅವ್ರು ಇಲ್ಲಿದ್ದಾರೆ ಅಂತ ಅನ್ಕೊಂಡು ಹೇಳ್ತಾ ಇದ್ದೀನಿ. ಇಲ್ಲಿರೋದು ಮೂರೇ ಪಿಲ್ಲರ್ಸ್ ಸಂಜು ವೆಟ್ಸ್ ಗೀತಾ ಭಾಗ 2ರಲ್ಲಿ. ಒಂದು ನಾಗಶೇಖರ್ ಅವರು, ಛಲವಾದಿ ಕುಮಾರ್ ಅವರು, ನಾಯಕ ನಟರಾದಂತ ಶ್ರೀನಗರ ಕಿಟ್ಟಿ ಅವರು. ಇದರ ಹಣಕಾಸಿನ ವ್ಯವಹಾರ ಮತ್ತು ಇನ್ನೊಂದು ಏನಾದರೂ ಇದ್ರೆ ಅವ್ರು 3 ಜನಕ್ಕೆ ಮಾತ್ರ ಸಂಬಂಧಿಸಿದ್ದು. ಮತ್ತು ಅಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮಂಡ್ಯ ಕಿಟ್ಟಿ ಅವರು ಕೂತಿದ್ದಾರೆ, ಅವ್ರಿಗೆ ಸಂಬಂಧಿಸಿದ್ದು. ಇಲ್ಲಿ ತಂಡದ ಒಳಗಡೆ ಯಾರಿಗೂ ಒಳ ಜಗಳಗಳಿಲ್ಲ. ಮೊದಲನೇದಾಗಿ ಕೆಲವರು ತುಂಬಾ ಗಟ್ಟಿಯಾಗಿ ಮಾಡಿದ್ದಾರೆ, ಇದು ಒಳ ಜಗಳದ ಕಾರಣಕ್ಕೆ ಸಮಸ್ಯೆ ಆಯ್ತು ಅಂತ. ಒಳ ಜಗಳಗಳಿದ್ದಿದ್ರೆ ರಿಲೀಸ್ ಟೈಮಲ್ಲಿ ಯಾರು ಹಿಂಗ್ ಕೂತ್ಕೋತಾ ಇರಲಿಲ್ಲ ಒಟ್ಟಿಗೆ. ಸಿನಿಮಾ ರಿಲೀಸ್ಗೆ ಇಷ್ಟು ತೊಂದರೆ ಆದರೂ ಕೂಡ ಗಟ್ಟಿಯಾಗಿ ನಿಂತ್ಕೊಳ್ತಾ ಇರಲಿಲ್ಲ. ಎರಡನೇದು, ಬೇರೆ ಯಾವುದೋ ಫೈನಾನ್ಸ್ ಪ್ರಾಬ್ಲಮ್ ಇತ್ತು, ಇನ್ನೊಂದು ಪ್ರಾಬ್ಲಮ್ ಇತ್ತು. ಕೆಲವರೆಲ್ಲ ಹೇಳಿದ್ದಾರೆ, ಇದು ಇಷ್ಟು ಕೋಟಿಯ ಸಿನಿಮಾ, ಬಜೆಟ್ ನೋಡಿದ್ರಂತ ನೀವು, ನಮ್ಮ ಖರ್ಚು ವೆಚ್ಚಗಳನ್ನು ನೋಡಿದೀರಾ, ಆ ತಂಡಕ್ಕೆ ಮಾತ್ರ ಗೊತ್ತಿರುತ್ತೆ ಎಷ್ಟು ಕಷ್ಟಪಟ್ಟಿರ್ತೀವಿ, ಎಲ್ಲಿಂದ ಸಾಲ ತಂದಿರ್ತೀವಿ, ಯಾರ್ಯಾರಿಗೆ ಪೇಮೆಂಟ್ ಹೋಗಿರಲ್ಲ, ರಿಲೀಸಿಗೆ ಬಂದು ಕಾಪಿ ತೆಗಿಬೇಕಾದ್ರೆ ನನ್ನಿಂದ ಹಿಡಿದು ಎಲ್ಲರದು NOC ಆಗಿರ್ಬೇಕಲ್ವಾ, DOP ಸೈನ್ ಆಗಿರ್ಬೇಕಲ್ವಾ, ಆ ಥರದ್ದೇನು ತೊಂದರೆ ಇಲ್ಲ. ಅದನ್ನ ದಯವಿಟ್ಟು ಸುಳ್ಳು ಸುದ್ದಿಗಳನ್ನ ಹಬ್ಬಿಸಬೇಡಿ. ಕನ್ನಡದ ಚಿತ್ರರಂಗಕ್ಕೆ ತೆಲುಗರ ಸಿನಿಮಾಗಳನ್ನ, ನಾನು ತೆಲುಗು ಚಿತ್ರರಂಗನ ಕೂಡ ದೂರ್ತಾ ಇಲ್ಲ, ಇದು ಎರಡರ ನಡುವೆ ಇರತಕ್ಕಂಥವ್ರು ಕೆಲವೊಂದು ಅವಕಾಶಗಳನ್ನ ಬಳಸಿಕೊಂಡು ಈ ತರದ್ದು ದುರ್ಘಟನೆಗಳನ್ನು ಮಾಡಿದಾಗ, ಎಡವಟ್ಟುಗಳನ್ನ ಮಾಡಿದಾಗ ಸಪೋರ್ಟ್ ಮಾಡಿ ಕನ್ನಡ ಚಿತ್ರರಂಗಕ್ಕೆ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಸದ್ಯದಲ್ಲೇ ಸಿನಿಮಾ ರಿಲೀಸ್ ಆಗುತ್ತೆ. ಇನ್ನೊಂದಷ್ಟು ಪ್ರಚಾರ ಭರಾಟೆಯಿಂದ ನಡೆಯುತ್ತೆ. ಆಲ್ರೆಡಿ ಕಾಪಿ ತೆಗೆದಾಗಿದೆ, ಕ್ಯೂಬ್ಗೆ ಅಪ್ಲೋಡ್ ಆಗಾಗಿತ್ತು. ನಿಮಗೆ ಸವಾಲುಗಳು ಹೆಂಗ್ ಬರುತ್ತೆ ಒಂದು ಸಿನಿಮಾಗೆ ಅಂದ್ರೆ, ಈಗ ಮತ್ತೆ ಥಿಯೇಟರ್ ಸೆಟಪ್ ಮಾಡಬೇಕು. ಈಗ 3 ತೆಲುಗು ಸಿನಿಮಾ ಇದೆ, ಕನ್ನಡದ ಸಿನಿಮಾಗಳು ಕೂಡ ಹಲವಾರು ಬಿಡುಗಡೆ ಆಗ್ತಾ ಇದೆ. ಅವೆಲ್ಲರಿಗೂ ಅಭಿನಂದನೆಗಳು, ಎಲ್ಲಕ್ಕೂ ಒಳ್ಳೇದಾಗಬೇಕು, ಎಲ್ಲಾ ಸಿನಿಮಾಗಳಿಗೂ ಒಳ್ಳೇದಾಗಬೇಕು. ಮತ್ತೆ ಥಿಯೇಟರ್ ಸೆಟಪ್ ಮಾಡಬೇಕು, ಮತ್ತೆ ಆ ರನ್ ಅನ್ನ ನೋಡಬೇಕು, ಮತ್ತೆ ಬಿಸ್ನೆಸ್ ನ ನೋಡಬೇಕು, ಮತ್ತೆ ಕ್ಯೂಬ್ ಅಪ್ಲೋಡ್ ಮಾಡಬೇಕು, ಎಲ್ಲಾ ಕಡೆಯಿಂದ ಆಗ್ಬೇಕು. ಇದು ನಿರ್ಮಾಪಕರಿಗೆ ಹೊಣೆ, ನಿರ್ದೇಶಕರಿಗೆ ಹೊಣೆ, ನಾಯಕ ನಟರಿಗೆ ಹೊಣೆ, ಅದರಲ್ಲಿ ಕೆಲಸ ಮಾಡೋ ಕಲಾವಿದರಿಗೆ ಹಿನ್ನಡೆ ಆಗುತ್ತೆ. ಇದೆಲ್ಲವನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಬೆಂಬಲ ಇರಲಿ. ಮತ್ತು ಈ ತರದ ಶಕ್ತಿಗಳ ವಿರುದ್ಧ ಇಲ್ಲಿ ಯಾವುದೇ ಒಕ್ಕೂಟದ ಸಮಸ್ಯೆ ಇಲ್ಲ, ಚೇಂಬರ್ದ ಸಮಸ್ಯೆ ಇಲ್ಲ, ಎಲ್ಲ ಸಿನಿಮಾಗಳು ಸಮಸ್ಯೆಗಳಿರುತ್ತೆ. ಅದನ್ನ ದಾಟ್ಕೊಂಡೇ ಸಿನಿಮಾ ರಿಲೀಸ್ ಮಾಡಬೇಕಾಗುತ್ತೆ. ಯಾಕಂದ್ರೆ ದೊಡ್ಡ ಬಜೆಟ್ ನ ಸಿನಿಮಾ ಮಾಡುವಾಗ ಒಂದಷ್ಟು ಆತಂಕಗಳು ಇದ್ದೇ ಇರುತ್ತೆ, ಅದು ತಂಡಗಳಿಗೆ ಮಾತ್ರ ಗೊತ್ತಿರುತ್ತೆ. ಆ ಥರದ್ದು ಯಾವುದೂ ಇಲ್ಲ. ನಿಮ್ಮ ಆಶೀರ್ವಾದ ಮತ್ತು ನಿಮ್ಮ ಪ್ರೀತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿರಲಿ.
ಈ ಒಂದು ಸಿನಿಮಾ ಗೆದ್ರೆ, ಈ ಒಂದು ಸಿನಿಮಾ ಸರಿಯಾಗಿ ರಿಲೀಸ್ ಆದ್ರೆ ಮುಂದೆ ಬರೋರಿಗೆಲ್ಲ ಒಂದು ಮಾದರಿ ಆಗುತ್ತೆ. ಈ ತರದ್ದು ನೀವು ನೋಡಿದೀರಾ, ಹಿಂದೆ ಹಲವಾರು ಕಾರಣಗಳಿಗೆ ಸಿನಿಮಾಗಳು ಒಂದು ದಿನ ಪೋಸ್ಟ್ಪೋನ್ ಆಗಿದ್ದಿದೆ, 2 ದಿನ ಪೋಸ್ಟ್ಪೋನ್ ಆಗಿದ್ದಿದೆ, 1 ವಾರಕ್ಕೆ ಪೋಸ್ಟ್ಪೋನ್ ಆಗಿದ್ದಿದೆ. ಸರ್ವೇ ಸಾಮಾನ್ಯವಾಗಿ ಇದನ್ನು ಮಾಡಿಬಿಡ್ತಾರೆ. ಇಂತಹ ಶಕ್ತಿಗಳ ವಿರುದ್ಧ ಹೋರಾಟ ಮಾಡೋದಕ್ಕೆ ಸಿನಿಮಾ ತಂಡಗಳಿಗೆ, ಕನ್ನಡ ಚಿತ್ರರಂಗಕ್ಕೆ ಮತ್ತು ಉದ್ಯಮಕ್ಕೆ, ಇಲ್ಲಿರ್ತಕ್ಕಂಥ ತಂತ್ರಜ್ಞರಿಗೆ ಏನು ಮಾಡೋದು ಬೇಡ. ಸುಳ್ಳು ಸುದ್ದಿಗಳನ್ನ ಹರಡಿಸ್ದೆ ಸರಿಯಾದ ಸುದ್ದಿ ನಾನೇ ಮೀಡಿಯಾದವನಿದ್ದೀನಿ, ನಾನು ನಿಮ್ಗೆ ಸಿಗ್ತೀನಿ, ಕೇಳಿದ್ರೆ ನಾನೇ ಹೇಳ್ತೀನಿ. ಎಲ್ಲರೂ ಫೋನ್ ಅಟೆಂಡ್ ಮಾಡ್ತಾ ಇದ್ದೀನಿ, ಇದು ಹೀಗಲ್ಲ ಹೀಗೆ ಅಂತ ಹೇಳಿದೀವಿ. ಆ ಕಾಪಿಗಳನ್ನು ಕೂಡ ಯಾರಾದ್ರೂ ಕೇಳಿದ್ರೆ ಕಳಿಸ್ಕೊಡ್ಬೋದಿತ್ತು. ಈಗಲೂ ಕೂಡ ಡೈರೆಕ್ಟರ್ ಕಾಪಿ ತಂದಿದ್ದಾರೆ, ಅದನ್ನ ನೀವು ನೋಡ್ಬೋದು, ಪಬ್ಲಿಷ್ ಮಾಡ್ಬೋದು. ನಿಮ್ ಪ್ರೀತಿ ಇರ್ಲಿ ಅಂತ ಕೇಳ್ಕೊತೀನಿ. ಮುಂದಿನ ತಾರೀಕು ಮತ್ತೆ ಹೇಗೆ ನಡೆಯುತ್ತೆ ಅನ್ನೋದನ್ನ ನಮ್ಮ ಚಲವಾದಿ ಕುಮಾರ್ ಅವರು ಮತ್ತೆ ಕಿಟ್ ಅವರು ಹೇಳ್ತಾರೆ, ಕಿಟ್ಟಪ್ಪನವರು ಹೇಳ್ತಾರೆ. ಅದಕ್ಕೂ ಮುಂಚೆ ಇನ್ನೊಂದಷ್ಟು ಸ್ಪಷ್ಟೀಕರಣ. ಯಾವುದರ ಯಾವುದರ ಕುರಿತಾಗಿ ಸ್ಪಷ್ಟೀಕರಣ ಅಂದ್ರೆ, ಪ್ರೊಡ್ಯೂಸರು 6 ಕೋಟಿ ಯಾರಿಗೂ ಸೆಟಲ್ ಮಾಡಿಲ್ಲ ಅಂತ ಯಾರೋ ಕೆಲವಷ್ಟು ಚಾನಲ್ ಒಂದಷ್ಟು ಸುದ್ದಿಗಳನ್ನ ನೋಡಿದೆ. ಸರ್ ಕಾಪಿ ಕೊಡ್ತೀನಿ ಸರ್, ಈಗ ಎಲ್ರಿಗೂ 4.25 ಕೋಟಿ ಶ್ಯೂರಿಟಿ ಕೊಟ್ಟು ನಾವು ಮಾನ್ಯ ಘನ ನ್ಯಾಯಾಲಯದಲ್ಲಿ ನ್ಯಾಯವನ್ನು ಕಂಡುಕೊಂಡಿದ್ದೀವಿ. ಸೊ 4.25 ಕೋಟಿ ಕೊಡೋರಿಗೆ 6 ಕೋಟಿ ದೊಡ್ಡದಾಗಲ್ಲ ಸರ್. ಸೊ 15 ಕೋಟಿ ಬಂಡವಾಳ ಹಾಕಿದವ್ರಿಗೆ ಯಾವ ಕೋಟಿಗಳು ದೊಡ್ಡದಾಗಲ್ಲ ಸರ್. ಯಾಕಂದ್ರೆ ನ್ಯಾಯಯುತವಾಗಿ ಅತ್ಯುತ್ತಮವಾದ ಒಂದು ಸಿನಿಮಾ ಮಾಡಬೇಕು ಅಂತ ನಿಂತಿರೋ ನಮ್ಮ ತಂಡ ಯಾರಿಗೂ ದುಡ್ಡು ಕೊಡದೆ ಆಗಿದೆ. ನಮಗೂ ಕಷ್ಟ ಇದೆ. ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಸಿನಿಮಾ ಮಾಡೋದು ಅಷ್ಟು ಸುಲಭದ ಕೆಲಸ ಇರಲ್ಲ. ನನಗೊಂದು ಗೊತ್ತಿತ್ತು ಸಿನಿಮಾ ಶುರು ಮಾಡಿದಾಗಲೇ, ಸಂಜು ವೆಟ್ಸ್ ಗೀತ ಅನ್ನೋ ಟೈಟಲ್ ಮುಟ್ಟೋದು ಬಹಳ ಕಷ್ಟ ಅಂತ. ಯಾಕೆಂದ್ರೆ ಈ ಸಿನಿಮಾನ ಇನ್ನೊಂದ್ಸರಿ ನಾನು ಅನುಭವಿಸಿದ್ದೀನಿ. ಬೀದಿಲಿ ದುಡ್ಡುಗೋಸ್ಕರ ನಿಂತಿದ್ದೀನಿ. ಅದರ ಅನುಭವ, ಅದರ ಕರಾಳ ದಿನಗಳು ನನಗೆ ಸಾಕಷ್ಟು ನೆನಪಿದೆ. ಆದರೆ ಅದು ಕೊಟ್ಟ ಸಕ್ಸಸ್ಸು ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ನನ್ನ ಕರಾಳ ದಿನಗಳನ್ನ ನಾನು ಮರಿಬಹುದು. ಜನ ನಮಗೆ ಕೊಟ್ಟ ಸಂಜು ವೆಟ್ಸ್ ಗೀತ ಸಕ್ಸಸ್ನ ಯಾವತ್ತೂ ಮರೆಯೋಕ್ಕಾಗಲ್ಲ. ಈ ಮಾತನ್ನ ಯಾಕೆ ಹೇಳ್ತೀನಿ ಅಂದರೆ, ಸಂಜು ವೆಟ್ಸ್ ಗೀತ ಅನ್ನೋ ಟೈಟ್ಲು ಆಗಿದೆ. ನೀವು ಇಲ್ಲೆಲ್ಲರೂ ದೊಡ್ಡವರಿದ್ದೀರಿ, ಬುದ್ಧಿವಂತರಿದ್ದೀರಿ. ನಿಮ್ಮ ಅಕ್ಕನ ಮದುವೆನೋ, ತಂಗಿ ಮದುವೆನೋ, ಮಗಳ ಮದುವೆನೋ ಮಾಡಿರ್ತೀರಿ. ಒಂದು ಮದುವೆ ಮಾಡೋದಕ್ಕೆ ಎಷ್ಟು ವಿಘ್ನ ಬರುತ್ತೆ, ಎಷ್ಟು ಕಷ್ಟ ಬರುತ್ತೆ, ಅಷ್ಟೇ ಕಷ್ಟ ಈ ಟೈಟ್ಲ್ ಇಟ್ಕೊಂಡ್ರೆ ಬರುತ್ತೆ ಅನ್ನೋದು ನನಗೆ ಗೊತ್ತಿತ್ತು. ಸೊ ಅಷ್ಟು ಕಷ್ಟಗಳನ್ನು ಮೀರಿ ಕೊನೆ ಕ್ಷಣ ತಾಳಿ ಕಟ್ಟೋವರೆಗೂ ಕಷ್ಟ ಬರುತ್ತೆ. ಅಷ್ಟು ಕಷ್ಟಗಳನ್ನು ಮೀರಿ ನಾವು ರಿಲೀಸ್ ಮಾಡಿದ್ದೀವಿ. ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ದೂರದ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಈ ಲೊಕೇಶನ್ ಬೇಕು ಅಂತ ನಾವು ನಿಂತಾಗ ನಮಗೆ ಲೊಕೇಶನ್ ಮೇಲ್ಗಡೆ ಪರ್ಮಿಷನ್ ಇತ್ತು, ಬ್ರಿಡ್ಜ್ ಮೇಲೆ. ನಾನು ಆಸೆ ಪಟ್ಟಿದ್ದು ಕೆಳಗಡೆಯಿಂದ ತೆಗಿಬೇಕು ಅಂತ. ಲೋಕಲ್ ಕೋಆರ್ಡಿನೇಟರ್ ಕೇಳಿದ್ವಿ, ನಾನು ಕೆಳಗಡೆ ಕ್ಯಾಮ್ರಾ ಇಡಬೇಕು ಅಂತ. ನೋ, ಯು ಕೆನಾಟ್. ವೈ ಐ ಕಾಂಟ್? ಐ ಹ್ಯಾವ್ ಪರ್ಮಿಷನ್ಸ್ ವಿತ್ ಮೀ. Yes, you have permissions from the government of Switzerland, but this place belongs to Germany. So, ಆ ಕೊನೆಯ ಕ್ಷಣದಲ್ಲಿ ಜರ್ಮನಿಯವರ ಪರ್ಮಿಷನ್ ತಗೊಂಡು ಆ ಜರ್ಮನ್ ಜಾಗದಲ್ಲಿ ಕ್ಯಾಮ್ರಾ ಇಟ್ಟು ಶೂಟ್ ಮಾಡಿದ್ದೀವಿ. ಇದು ತಾಳಿ ಕಟ್ಟುವ ಕೊನೆಯ ಕ್ಷಣಗಳಲ್ಲಿ ಏನಾಗುತ್ತೆ ಅನ್ನೋದನ್ನ ನಾವು ಇಮ್ಯಾಜಿನ್ ಮಾಡಿದ್ವಿ. ಆದರೆ ನಮ್ಮ ಇಮ್ಯಾಜಿನೇಷನ್ಗೆ ಮೀರಿ ಕೆಲವೊಂದಷ್ಟು ನಡೀತವೆ. ಅದನ್ನು ಫೇಸ್ ಮಾಡೋದಕ್ಕೆ ನಾವು ಯಾವತ್ತೂ ರೆಡಿ ಇರ್ತೀವಿ. ನಾವು ಯಾವತ್ತೂ ಯಾವುದಕ್ಕೂ ಎದುರೋರಲ್ಲ. ನಾನು ಈ ಮುಂಚೆನೂ ಹೇಳಿದ್ದೀನಿ, ಹಸುವಿನ ವಿರುದ್ಧ ಹೋರಾಟ ಮಾಡಿರೋರಿಗೆ ಇದು ಯಾವುದೂ ದೊಡ್ಡದಲ್ಲ. ಸೊ ನಮ್ಮ ಸಿನಿಮಾ ರಿಲೀಸ್ ಆಗುತ್ತೆ. ರಿಲೀಸ್ ಯಾವಾಗ ಆಗುತ್ತೆ ಅನ್ನೋದನ್ನು ಇನ್ನು ಕೆಲವೇ ಕ್ಷಣಗಳಲ್ಲಿ ನಿಮ್ಗೆ ಹೇಳ್ತೀವಿ. ನೀವು ನ್ಯೂಸ್ ಚಾನಲ್ ಥರ ಹೇಳ್ತಾ ಇದ್ದೀರಿ, ಇದೇನು ಹೇಳ್ತೀವಿ ಎಲ್ಲ ಮಾತಾಡಲಿ, ಆಮೇಲೆ ಮಾತಾಡಿ, ನೀವು ಹೇಳ್ಬಿಡ್ಬೇಡಿ, ಪುನಃ ನೀವು ಹಂಗೆ ಹೇಳ್ಬೇಕು. ನ್ಯೂಸ್ ಚಾನಲ್ ನಮಸ್ಕಾರ. 10ಕ್ಕೆ ಬಿಡುಗಡೆ ಆಗಬೇಕಿತ್ತು ಸಿನಿಮಾ. ಕಾರಣ ಹೇಳಿದ್ರು ಗೆಳೆಯ, ಅದರದ್ದು ಸ್ಟೇ ವೆಕೇಟ್ ಆಗಿರೋ ಆರ್ಡರ್ಸ್ ತೊಗೊಂಬಂದಿದ್ದಾರೆ. ಆ ಪ್ರೋಸೆಸ್ ಹೇಗಾಯಿತು, ಎಷ್ಟು ಕಷ್ಟಗಳಾಯಿತು, ಎಷ್ಟು ತೊಂದರೆಗಳಾಯಿತು, ಅವತ್ತು ಇಲ್ಲೇ ಬಂದು ಪರ್ಸ್ಪೆಕ್ಟ್ ಮಾಡಿದ್ವಿ. ಅವತ್ತು ತುಂಬ ಅರ್ಜೆಂಟಲ್ಲಿದ್ವಿ, ಟೆನ್ಷನ್ ಇತ್ತು. ಯಾಕಂದ್ರೆ ಅಲ್ಲಿಂದ ಇಂಜೆಕ್ಷನ್ ಬಂದ್ಬಿಟ್ಟಿತ್ತು, ಹೊರಡಿದ್ವಿ. ಪಾಪ ಕುಮಾರ್ ಬೆಳಿಗ್ಗೆನೆ 6 ಗಂಟೆಗೆ ಇಲ್ಲಿಂದ ಹೊರಟು ಆ ಪ್ರೋಸೆಸ್ ಎಲ್ಲ ಮುಗಿಸಿ ಒಂದಿನ ಅಲ್ಲೇ ಉಳ್ಕೊಂಡು ಸರಿ ಮಾಡ್ಕೊಂಡಿದ್ದಾರೆ. ತೊಂದರೆ ಆಗಿದ್ದು ನಾಕ್ಷಕರ್ ಹೇಳಿದ್ರು, ಅವರ ಗುರ್ತುಂದ ಸೀತಾಕಾಲಂ ಸಿನಿಮಾದಲ್ಲಿ ಅಲ್ಲೊಂದೇನೋ ಫಿನಾನ್ಷಿಯಲ್ ಮ್ಯಾಟ್ರಲ್ಲಿ ಅದೇನು ಇವರು ಯಾವ ಪೇಪರ್ ಮೇಲೆ ಸೈನ್ ಮಾಡಿ ಬಂದಿದ್ರು, ಅದರಲ್ಲಿ ಅವ್ರು ಏನು ಬರ್ಕೊಡ್ರೋ ಗೊತ್ತಿಲ್ಲ.
ಆ ಸಮಸ್ಯೆಯಾಗಿ ಅದು ಸ್ಟೇ ಬಂದಿತ್ತು, ಅದು ವೆಕೇಟ್ ಆಯಿತು. ಈಗ ಇನ್ನೇನು ಸಿನಿಮಾ ಬಿಡುಗಡೆಗೆ ಹತ್ತಿರ ಬಂದ್ಬಿಟ್ಟಿದ್ದೀವಿ. 10ನೇ ತಾರೀಕಿಗೆ ಮಾಡಬೇಕಿತ್ತು, ಕಾರಣ ಏನು ಅಂತ ಗೊತ್ತಾಯಿತು. ದಯಮಾಡಿ ಈ ಪ್ರಾಮಾಣಿಕ ಪ್ರಯತ್ನವನ್ನು ಜನರಿಗೆ ತಲುಪಿಸುವಂಥ ಕೆಲಸ ನಿಮ್ಮಿಂದ ಆಗಬೇಕು ಅಂತ ಕೇಳ್ಕೊಳ್ತೀನಿ. ಚೇತನ್, ರೆಗ್ಯುಲರ್ ಪ್ರೆಸ್ಬಿಟ್ಟಿಗೆ ಬಾಪ, ತಡವಾಗಿ ಬಂದಿಲ್ಲ, ಸಾರಿ ಕೇಳಲ್ವಾ? ಆಚೆ ನೀಲ್ಡನ್ ಮಾಡಿಸ್ತೆ. ಥ್ಯಾಂಕ್ ಯು ವೆರಿ ಮಚ್. ಇದರ ಉದ್ದೇಶ ಸರ್, ಇದರ ಉದ್ದೇಶ, ಈ ಪ್ರೆಸ್ ಮೀಟ್ ಉದ್ದೇಶ ಅಷ್ಟೇ. ಯಾರು ಏನೋ ಬೇರೆ ಮಾತಾಡ್ತಾರೆ, ಅದು ಯಾವುದೂ ಅಲ್ಲ, ಸತ್ಯ ಇದು. ಬಿಡುಗಡೆ ದಿನಾಂಕನ ಈಗ ನಿರ್ಮಾಪಕರು ಹೇಳ್ತಾರೆ. ಈ ಪ್ರೋಸೆಸ್ ಹೆಂಗಾಯ್ತು, ಅವ್ರಿಗೆ ಎಷ್ಟು ಕಷ್ಟ ಆಯ್ತು ಅಂತಲೂ ಅವ್ರ ಬಾಯಿ ನನಗೆ ಕೇಳಿ. ಥ್ಯಾಂಕ್ ಯು. ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಪತ್ರಿಕಾ ಮಿತ್ರರಿಗೆ ನನ್ನ ನಮಸ್ಕಾರ. ಮೊದಲನೇದಾಗಿ ಹೈದರಾಬಾದ್ನ ಘನ ನ್ಯಾಯಾಲಯಕ್ಕೆ ಧನ್ಯವಾದ ತಿಳಿಸ್ತೀನಿ. ಯಾಕೆಂದರೆ ನಮ್ಮದು ತಮಗೆಲ್ಲ ಗೊತ್ತಿರೋಂಗೆ 10ನೇ ತಾರೀಕಿಗೆ ರಿಲೀಸ್ ಅನೌನ್ಸ್ ಮಾಡಿ ಎಲ್ಲ ಜಿಲ್ಲೆಯಲ್ಲೂ ಏನು ಈ ಸಿನಿಮಾ ಅಭಿಮಾನಿಗಳು ಪೋಸ್ಟರ್ ಹಾಕಿ ಭಾಳ ಅದ್ದೂರಿಯಾಗಿ ಎಲ್ಲ ಜಿಲ್ಲೆಯಲ್ಲೂ ಮಾಡ್ತಾಯಿದ್ರು. ಈ 7ನೇ ತಾರೀಕು ನಾವು ಪ್ರೆಸ್ ಮೀಟ್ ಮಾಡೋದು ಅನಿಸುತ್ತೆ. 7th ಪ್ರೆಸ್ ಮೀಟ್ ಮಾಡಿದಾಗ ಒಂದು ವಿಚಾರ ಹೇಳ್ತೀವಿ. ನಾನು, ಹೀರೋ, ಡೈರೆಕ್ಟ್ರು ಮತ್ತು ಚಂದ್ರಣ್ಣ, ಥಿಯೇಟ್ರದ್ದು ನಮಗೆ ಸಮಸ್ಯೆ ಆಗುತ್ತೆ ಅವಾಗ. ಆ ವಿಚಾರವಾಗಿ ನಾವು ಥಿಯೇಟ್ರಿಗೆ ಕಂಪ್ಲೇಂಟ್ ಕೊಟ್ಟು ಸ್ಟೇಷನ್ವರೆಗೆ ಕಾಣದ ಸೆಂಟ್ರಲ್ಲೇ ನಮಗೆ ಥಿಯೇಟ್ರ್, ಅದು ಇವ್ರ ಏರಿಯಾದಲ್ಲಿ ಥಿಯೇಟ್ರ್ ಕೊಟ್ಟಿರಲ್ಲ. ಆ ವಿಚಾರಕ್ಕೆ ಒಂದು ಹೋರಾಟ ಮಾಡಬೇಕು ಅಂತ ಒಂದು ಎಚ್ಚರಿಕೆ ಕೊಡ್ತೀವಿ. ಅದು ಒಂದು ಕಡೆ. ಕಾನೂನು ಪ್ರಕಾರ ತಮ್ಮೆಲ್ಲ ಕಾನೂನು ಬಗ್ಗೆ ಅರಿವಿರುತ್ತೆ. ಪವಿತ್ರ ಇಂಟರ್ನ್ಯಾಷನಲ್ ಮೂವಿ ಮೇಕರ್ಸ್ ನನ್ನ ಬ್ಯಾನರು. ಅದಕ್ಕೆ ನಾನು ಕುಮಾರ್ ಎಚ್ ಪಿ ಮತ್ತು ನನ್ನ ಮಗ ಪ್ರಫುಲ್ ಕುಮಾರ್ ಎಚ್, ನಾವಿಬ್ಬರು ಮ್ಯಾನೇಜಿಂಗ್ ಪಾರ್ಟ್ನರ್ಸು. ಅದ್ರ ಬೇರೆ ಯಾವುದೂ ಇನ್ವಾಲ್ವ್ಮೆಂಟ್ ಇಲ್ಲ. ನೀವು ಸೆನ್ಸಾರ್ ಸರ್ಟಿಫಿಕೇಟ್ ನೋಡ್ಬೋದು, ಬ್ಯಾಂಕ್ ಟ್ರಾನ್ಸಾಕ್ಷನ್ ಇರ್ಬೋದು, ಎನಿಥಿಂಗ್ ಯಾವುದೂ ಇಲ್ಲ. ಇಲ್ಲಿ ಎಂಥ ಕೆಲಸ ಮಾಡಿದ್ದಾರೆ ಅಂತ ಅಂದರೆ, ಕರೆಕ್ಟ್ ಟೈಮ್ ನೋಡಿ 8ನೇ ತಾರೀಕಿಗೆ ನಮಗೆ 3 ಗಂಟೆಗೆ ಕಾಫಿ ಸಿಗುತ್ತೆ. ಯಾವುದೇ ಕೋರ್ಟು ಸ್ಟೇ ಕೊಡೋಕ್ಕಿಂತ ಮುಂಚೆ, ಇದು ಪಬ್ಲಿಕ್ ಇಶ್ಯೂ. ಒಂದು ಸಿನಿಮಾ ಅಂತ ಆದಾಗ ಲಕ್ಷಾಂತರ ಜನ ಆ ಸಿನಿಮಾ ನೋಡೋಕೆ ಕಾತರದಲ್ಲಿರ್ತಾರೆ, ಮತ್ತು ಅವರು ಪಬ್ಲಿಸಿಟಿ ಮಾಡಿರ್ತಾರೆ, ಎಲ್ಲ ಮಾಡಿರ್ತಾರೆ. ಕೊಡಬೇಕು ಅಂತ ಅಂದಾಗ ನನಗೆ ಒಂದು ನೋಟಿಸ್ ಕೊಡಬೇಕಿತ್ತು. ಫಸ್ಟು ಈ ಥರ ನಿಮ್ಮ ಸಿನಿಮಾಕ್ಕೆ ಯಾರು ಸ್ಟೇ ಬಂದಿದ್ದಾರೆ, ಬಂದು ನಿಮ್ದೇನಿದೆ ಸಬ್ಮಿಟ್ ಮಾಡಿ ಅಂತ ಕೇಳಬೇಕು. ಇದು ಜನ ಪ್ರಸ್ತುತ ತಮಗೆಲ್ಲ ಗೊತ್ತಿದೆ ಕಾನೂನು ಬಗ್ಗೆ. ನನಗೆ ವಿತೌಟ್ ಎನಿ ಮೈನ್ ಅಲರ್ಟ್ಸ್ ಒಂದೇ ಒಂದು ನೋಟಿಸ್ ಬಂದಿಲ್ಲ, ಏನೂ ಇಲ್ಲ. ಅಲ್ಲಿ ಏನಾಗಿದೆ, ನಮಗೆ ವಿಚಾರ ಗೊತ್ತಾದ ತಕ್ಷಣ ಇಮಿಡಿಯೇಟಾಗಿ ನಮ್ಮ ನರೇಶ್ ಅಂತ ವಕೀಲರು ಬ್ಯಾಂಗ್ಳೂರು, ಇವ್ರನ್ನ ಕರ್ಕೊಂಡು ನಾವು ಫೋನಲ್ಲೇ, ಯಾಕೆಂದರೆ ಟೈಮ್ ಇಲ್ಲ ಅಂದ್ಕೊಂಡು ಫೋನಲ್ಲೇ ಮಾತಾಡ್ಕೊಂಡು, ಅಲ್ಲಿ ಇಬ್ಬರು ಸೀನಿಯರ್ ಕೌನ್ಸಿಲರು, ಒಬ್ಬರು ವಿಜಯ್ ಚಾಮುಂಡೇಶ್ವರಿ ಅಂತ, ಅವರು ಬಾರ್ ಕೌನ್ಸಿಲ್ ಮೆಂಬರು, ಅವರ ಹಸ್ಬೆಂಡು ಜಡ್ಜು, ಭಾಳ ದೊಡ್ಡ ಅಡ್ವೊಕೇಟಲ್ಲಿ. ಇನ್ನೊಬ್ಬರು ಹಾವನೂರು ಅಂತ, ಅವರಿಬ್ಬರನ್ನ ಫೋನಲ್ಲೇ ಬುಕ್ ಮಾಡ್ಕೊಂಡು ನಾವು ರೆಡಿ ಮಾಡ್ಕೊಂಡು ಹೋಗ್ತೀವಿ. ಹೋಗಿ ಎಲ್ಲ ಇದು ಕಾಪಿನೇ ಸಿಕ್ಕಲ್ಲ ನಮಗೆ. ಏನು ಕೇಸ್ ಹಾಕೋದು ಗೊತ್ತಿಲ್ಲ. ನಾವು ಹೋದ್ರೆ ಕಾಪಿ ತೊಗೊಂಡಿರ್ತಾರೆ. ತೊಗೊಂಡಾಗ ಸ್ಟಡಿ ಮಾಡಿ ನೋಡಿದ್ರೆ ಅಲ್ಲಿ ಏನಿದೆ, ಕೋರ್ಟ್ಗೆ ಅವರು ಮಿಸ್ಗೈಡ್ ಮಾಡಿದ್ದಾರೆ. ನಾಗಶೇಖರ್ ಮೂವೀಸ್ ಅನ್ನೋದು ಏನು ಬಂದಿದೆ ಪೋಸ್ಟಲ್ಲಿ, ಅದನ್ನು ಕೋರ್ಟಿಗೆ ಕೊಟ್ಟಿದ್ದಾರೆ. ಅದನ್ನು ಕೊಟ್ಟುಬಿಟ್ಟು ನಾಗಶೇಖರ್ ಪ್ರೊಡ್ಯೂಸರು, ಚಲವಾದಿ ಕುಮಾರ್ ವಿತರಕ, ಡಿಸ್ಟ್ರಿಬ್ಯೂಟರ್, ಸಿನಿಮಾ ರಿಲೀಸ್ ಮಾಡೋದಷ್ಟೇ ಅಂತ ಕೋರ್ಟಿಗೆ ಮಿಸ್ಗೈಡ್ ಮಾಡಿದ್ದಾರೆ. ನನಗೆ 4 ಕೋಟಿ ಬರಬೇಕು ಅಂತ. ಆ ಹಿಂದೆ ನಾವು ಚೆಕ್ ಮಾಡೋರು ಏನಾಗಿದೆ, ಇವರು ಏನು 19ರಲ್ಲಿ ಒಂದು ಗುರುಕುಂದ ಸೀತಾ ಕಾಲಂ ಅಂತ ಏನು ಮಾಡಿದ್ದಾರೆ, ಆ ಇದರಲ್ಲಿ ಕೆಲವು ದಾಖಲೆಗಳಿಗೆ ಖಾಲಿ ಪೇಪರ್ಸ್ ಏನೋ ಕೊಟ್ಟಿದ್ದಾರೆ. ಅಲ್ಲಿ ಮಾತುಕತೆಯಿಂದ ಇವ್ರದ್ದು ಆಗಿದೆ, ಇದು ಸಿನಿಮಾ ಸೋತಿದ್ದಕ್ಕೆ ನಾನು ಬೇರೆ ಮಾಡ್ಕೊಡ್ತೀನಿ ಅಂತ ಹೇಳೋದು ನಿಜ. ಅದಾಗಿ ಆಲ್ಮೋಸ್ಟ್ 5 ವರ್ಷ ಆಯಿತು. ಆ 5 ವರ್ಷದಲ್ಲಿ ನಾಗಶೇಖರ್ ಅವರು 2 ಸಿನಿಮಾ ಮಾಡಿದ್ದಾರೆ ಇಲ್ಲಿ. ಅದು ಯಾವುದೇ ಸಿನಿಮಾಕ್ಕೂ ಇವರು ಅಷ್ಟೇನು ತಂದಿಲ್ಲ, ಏನಿಲ್ಲ. ಕರೆಕ್ಟು 8ನೇ ತಾರೀಕು ಪ್ಲಾನ್ ಮಾಡ್ಕೊಂಡು ಕೋರ್ಟಿಗೆ ಮಿಸ್ಗೈಡ್ ಮಾಡಿ ಇಷ್ಟೇ ತಂದಿದ್ದಾರೆ. ಇದರಿಂದ ನಮಗೆ ಮಾನಸಿಕವಾಗಿ ನಿದ್ದೆ ಮಾಡೋಕ್ಕಾಗಿಲ್ಲ. ಅಷ್ಟು 10ನೇ ತಾರೀಕಿಗೆ ಬರ್ತಿದ್ದ ಸಿನಿಮಾ ನಿಂತಾಗ 15,000 ಕೋಟಿ ಬಂಡವಾಳ ಕಂಡು ನಮ್ಮ ಪರಿಸ್ಥಿತಿ ಏನಾಗಬೇಕು. ಇದ್ರ ಹಿಂದೆ ಕೆಲವು ಕಾರಣಗಳು ಒಂದನ್ನು ನಡೆಸಿರೋದು ಸತ್ಯ. ಈ ರೀತಿ ಆಗಿದೆ. ಇವರು ಹ್ಯೂಮ್ಯಾನಿಟಿ ಗ್ರೌಂಡ್ಸ್ ಮೇಲೆ ಏನೋ ಮಾಡ್ಕೊಡ್ತೀವಿ ಅಂತ ಹೇಳಿದಾಗ ಇವ್ರಿಗೂ ಅವ್ರಿಗೆ ಬಿಟ್ಟಿದ್ದ ವಿಚಾರ, ನನ್ನನ್ನು ವಿಚಾರಕ್ಕೆ ತರಂತ ಅವಶ್ಯಕತೆ ಇಲ್ಲ. ಹಂಗಿರ್ಬೇಕು ಅಂದಾಗ ನನಗೆ ಅವ್ನು ಯಾರು ರಾಮರಾವ್ ಅಂತ ಯಾರಿದ್ದಾನೆ, ಅವ್ನು ನನಗೆ ಫೋನ್ ಮಾಡ್ಬೋದಿತ್ತು ಅಥವಾ ನನಗೂ ಬಂದು ಭೇಟಿ ಮಾಡ್ಬೋದಾಯಿತು. ಇಲ್ಲಿ ಯಾರ್ಯಾರೋ ಭೇಟಿ ಮಾಡಿದ್ದಾನೆ. ಏನಾಗಿದೆ, ಸಂಜೀವ್ ವಿಟ್ಸ್ಗೀತ ಸಿನಿಮಾ ಯಾವಾಗ ಅದ್ದೂರಿಯಾಗಿ ಬಂದಿದೆ ಅಂತ ಜನಗಳ ಬಾಯಲ್ಲಿ
ವಿಚಾರ ಬಲಿ ಶುರುವಾಯಿತು. ಜೊತೆಗೆ ಅಮೆರಿಕಾದಲ್ಲಿ ಅಂತ ದೊಡ್ಡ ಕಂಟ್ರಿಲಿ ಕನ್ನಡ ಸಿನಿಮಾಗಳು 1-2 ಸ್ಕ್ರೀನಿಂಗ್ ಮಾಡ್ತಾ ಇರೋಂಥದ್ರಲ್ಲಿ 30 ಸ್ಕ್ರೀನಿಂಗ್ ಕೊಟ್ಟರು. ಈ ಸಿನಿಮಾದನ್ನ ಲಾಕ್ ಮಾಡೋದು ಪ್ರೊಡ್ಯೂಸರ್ನ ನನ್ನ ದುಡ್ಡು ಸೆಟ್ಲ್ ಆಗುತ್ತೆ. ನಾನು ಏನೂ ತಪ್ಪೇ ಮಾಡಿದ್ರೆ ನಾನು ಏನಕ್ಕೆ ಅದನ್ನು ಜವಾಬ್ದಾರಿ ತಗೋಬೇಕು? ಇರಲಿ. ಒಂದಿನ ಹೋದಾಗ 12 ಗಂಟೆಗೆ ಜಡ್ಜ್ ಹತ್ರ ಅಪೇರ್ ಆದಮೇಲೆ ಆಫ್ಟರ್ ಲಂಚ್ ಅವರು ತೊಗೊಳ್ತೀನಿ, ಯಾವ ಕೇಸು ತೊಗೊಳ್ತೀನಿ, ನಿಂದೆ ತೊಗೊಳ್ತೀನಿ, ತೀರ್ಮಾನ ಮಾಡ್ತೀನಿ ಅಂತ ಜಡ್ಜ್ ಕೇಳ್ಕೊಂಡು ಈ ರೀತಿ ಇದೆ ಅಂತ ವಾದ ವಿವಾದ ಆಯಿತು. ಆಪೋಸಿಟ್ ಅವರು ಬಗ್ದಿಲ್ಲ. ನನಗೆ 4 ಕೋಟಿ ದುಡ್ಡು ಬರಬೇಕು, ಅದು ನೀವು ಗ್ಯಾರಂಟಿ ಕೊಡಿ ಅಂತ. ನಾನೇನು ಕೊಡಬೇಕು ಅಂತ ನನ್ನ ವಾದ. ಫೈನಲ್ಗೆ ಜಡ್ಜಿನ ಕೇಳ್ತಾರೆ. ಈಗ ನಮ್ಮ ಲಾಯರು ಈಸ್ ಇನ್ನೋಸೆಂಟ್, ಕೋಟಿಗೆಲ್ಲ ಬಂಡವಾಳ ಹಾಕಿದ್ದಾರೆ. ಈಗ ಸಿನಿಮಾ ಎಲ್ಲ ಜನ ಇದ್ದಾರೆ, ಪೋಸ್ಟ್ಪೋನ್ ಮಾಡೋಕ್ಕಾಗಲ್ಲ. ದಯವಿಟ್ಟು ಈಗ ನೀವು ಸ್ಟೇ ವೆಕೇಟ್ ಮಾಡಿದ್ರೆ ನಾಳೆಗೆ ಸ್ಕ್ರೀನಿಂಗ್ ಆಗುತ್ತೆ. ಅವರು ಜಡ್ಜ್ ಹೇಳಿದ್ದಾರೆ, ಒಂದು ಸ್ಟೇ ಅಂತ ಕೊಟ್ಟ ಮೇಲೆ ಅಷ್ಟು ಈಸಿಯಾಗಿ ವೆಕೇಟ್ ಮಾಡ್ಲಿಕ್ಕೆ ಬರಲ್ಲ ಸಡನ್ ಆಗಿ. ಇದು ಮಿಸ್ಗೈಡ್ ಆಗಿರೋದು ಸತ್ಯ ಅಂತ ಅವ್ರಿಗೂ ಗೊತ್ತಾಯ್ತು. ಆ ನಂತರ ಒಂದು ಆಪ್ಷನ್ ಕೊಡ್ತಾರೆ, 4 ಕೋಟಿ ಡಿಪಾಸಿಟ್ ಮಾಡಿ ಕೋರ್ಟಲ್ಲಿ ಇರುತ್ತೆ, ನೀವು ಸಿನಿಮಾ ರಿಲೀಸ್ ಆದಮೇಲೆ ಕೇಸ್ ತೀರ್ಮಾನ ತಗೊಳ್ಳಿ ಅಂತ. ನಾನು ಅಲ್ಲಿ 4 ಕೋಟಿ ಹೇಳ್ತಾರೆ ಹೈದರಾಬಾದಲ್ಲಿ. ಆಮೇಲೆ ಇನ್ನೊಂದು ಆಪ್ಷನ್ ಕೊಡ್ತಾರೆ, ಅಟ್ಲೀಸ್ಟ್ ಯಾವ್ದಾದ್ರು ಒಂದು ಪ್ರಾಪರ್ಟಿ ಕೊಲೆಕ್ಟರ್ ಕೊಡಲೇಬೇಕು ಅಂತ. ಆಗ ನಂದು ಸ್ವಂತ ಸೈಟ್ ಚಂದ್ರಲೇಔಟಲ್ಲಿದ್ದ ಸೈಟನ್ನ 2 ಸೈಟನ್ನ 4 ಕೋಟಿ ಹೊರತಾಗದ ಸೈಟನ್ನ ಜೆರಾಕ್ಸ್ ತರಿಸ್ಕೊಂಡು ಕೋರ್ಟಿಗೆ ಓಕೆ ಮಾಡೋರು ವೆರಿಫಿಕೇಶನ್ ಮಾಡಬೇಕಿತ್ತು. ಮಾಡಿ ಮತ್ತೆ ನೈಟೇ ಬಸ್ಸಿಗೆ ಹಾಕಿ ಒರಿಜಿನಲ್ ನಿನ್ನೆ ಕೊಟ್ಟು ನಾನು ಹೆಚ್ಚು ಕಡಿಮೆ ಫಸ್ಟ್ ಡೇ ಬಂದ್ಬಿಟ್ಟು 9ನೇ ತಾರೀಕು ಸುಮಾರು 7:30ವರೆಗೂ ನಡೀತು ನಮ್ಮದು ಆರ್ಗ್ಯುಮೆಂಟು. ಮತ್ತೆ ನಿನ್ನೆ ನೋಡಿ ಎಂಥ ಟೈಮ್ ತಂದಿದ್ದಾರೆ ಅಂದರೆ ನಿನ್ನೆ ಲಾಸ್ಟು, ಇವತ್ತಿಂದ ಅಲ್ಲಿ 10 ಡೇಸ್ ಕೋರ್ಟ್ ರಜೆ. ಅದು ಪೊಂಗಲ್ದೆ ರಜೆ. ನಾವೆಲ್ಲೂ ಹೋಗ್ಬಾರ್ದು. ಒಂದು ದಿನ ಎಳೀತು ಅಂತಂದ್ರೆ ನಮ್ದು ಸಿನಿಮಾ ರಿಲೀಸ್ ಮಾಡ್ಬಾರ್ದು ಅನ್ನೋ ಪ್ಲಾನ್ ಇದೆಲ್ಲ ಪ್ರೀ ಪ್ಲಾನ್ ಮಾಡಿದ್ದಾರೆ. ನಿನ್ನೆ ಸಂಜೆ ನನಗೆ 6 ಗಂಟೆಗೆ ಪ್ರೊನೌನ್ಸ್ ಮಾಡ್ತಾರೆ. ಕಾಪಿ ಎಲ್ಲ ಟೈಪ್ ಆಗಿ ಜಡ್ಜು ಅಲ್ಲೇ ಕೂತ್ಕೊಂಡು 8:00ವರೆಗೆ ಅವ್ರು ಸೈನ್ ಮಾಡಿ ಕಾಪಿ ಕೈ ತಗೊಂಡು ನಾನು ರಾತ್ರಿ ಫ್ಲೈಟ್ ಹಿಡ್ಕೊಂಡು ಬೆಳಿಗ್ಗೆ 3 ಗಂಟೆ ರೀಚ್ ಆಗಿ ಅರ್ಜೆಂಟು ಸತ್ಯನ ನಿಮ್ಗೆ ಹತ್ರ ಹೇಳ್ಕೋಬೇಕು, ಇದು ಜನಗಳು ರೀಚ್ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಅಣ್ಣನಿಗೆ ಫೋನ್ ಮಾಡಿ ದಯವಿಟ್ಟು ನಾಳೆ ಒಂದು ಪ್ರೆಸ್ ಮೀಟ್ ಮಾಡಿಕೊಡಿ, ನಾನು ವಿಚಾರ ಹಂಚ್ಕೋಬೇಕು. ಯಾಕೆ ನಮಗೆ ಜನಗಳಿಗೆ ವಿಚಾರ ತಿಳಿಸೋದು ನೀವು ಸಡನ್ನಾಗಿ ಯಾರು ತಿಳಿಸೋಕ್ಕಾಗಲ್ಲ. ಈ ಮಧ್ಯೆ ನಮ್ಮನವು ನಮಗಿರುತ್ತೆ. ಈ ಮಧ್ಯೆ ಹುಚ್ಚಾಟಕ್ಕೆ ಅವ್ರಿಗೆ ಏನೋ ಅಭ್ಯಾಸ ಅನಿಸುತ್ತೆ. ಪ್ರೊಡ್ಯೂಸರ್ 6 ಕೋಟಿ ಸಾಲ ಮಾಡಿದಾರಂತೆ, ಸೆಟಲ್ಮೆಂಟ್ ಮಾಡಿದಾರಂತೆ. ಇವೆಲ್ಲ ಏನು ಇರುತ್ತೆ, ಏನು ಪ್ರೂಫ್ ಇರುತ್ತೆ, ಏನಕ್ಕೆ ಇದರೆಲ್ಲ ಬರೀಬೇಕು, ಇದರ ಏನಕ್ಕೆ ಕೇಳಬೇಕು? ಸಂಬಂಧ ಇಲ್ಲದ ವಿಚಾರಕ್ಕೆ ನನಗೆ ಫಸ್ಟ್ ಆಫ್ ಆಲ್ ಸಂಬಂಧನೇ ಇಲ್ಲ. ಎಲ್ಲ ರೆಡಿ ಮಾಡಿ ಸಿನಿಮಾ ರಿಲೀಸ್ ಮಾಡ ಅಂತ ನಮಗೆ ಕಾಮನ್ ಸೆನ್ಸ್ ಅಲ್ವಾ? ಈ ರೀತಿ ಎಲ್ಲ ದಯವಿಟ್ಟು ನಿಮ್ಮ ಕೈ ಮುದ್ದು ಕೇಳ್ಕೊತೀನಿ. ನಮ್ಮನವು ನಮ್ಗೆ ಗೊತ್ತು. ಸುಮ್ಮನೆ ನೀವು ಹುಚ್ಚಾಟಕ್ಕೆ ಇವೆಲ್ಲ ದಯವಿಟ್ಟು ಮಾಡಕ್ಕೆ ಹೋಗ್ಬೇಡಿ. ಯಾರೇ ಆಗಲಿ ಅಷ್ಟೇ. ಒಳ್ಳೆ ವಿಚಾರಗಳಿದ್ದಾವೆ, ಅದನ್ನು ಜನಗಳು ತಿಳಿಸೋಂಥ ಪ್ರಯತ್ನ ಮಾಡಿ. ಕಾನ್ಸ್ಟಿಟ್ಯೂಷನ್ ತಿಳ್ಕೊಳ್ಳೋದು ಭಾಳ ಇದೆ, ಅಂಥ ವಿಚಾರಗಳನ್ನ ಜನಗಳು ತಿಳಿಸಿ. ಇವೆಲ್ಲ ಹುಚ್ಚಾಟಿಕೆಲ್ಲ ಮಾಡ್ಬಿಟ್ಟು ನಮ್ಮನ್ನು ಬಲಿ ಹಾಕ್ಬೇಡಿ. ಭಾಳ ನೋವಿದೆ ಹೇಳ್ಕೊತಾ ಇದ್ದೀನಿ. ನಮಗೆ ಗೊತ್ತು ಕಷ್ಟ. ಈಗ 10ನೇ ತಾರೀಕಿಗೆ ರಿಲೀಸ್ ಆಗದಿಲ್ಲ ಅನ್ನೋ ನಮಗೆ ಎಷ್ಟು ನೋವಾಗಿದೆ. ನಿದ್ದೆ ಇಲ್ಲ ನಮಗೆ. ನಾನು ತಪ್ಪೇ ಮಾಡಿದ್ರೆ ಈಗ 4 ಕೋಟಿ ಕೊಟ್ಟು ನನ್ನ ಸ್ವಂತ ಪ್ರಾಪರ್ಟಿ ತಗೊಂಡು ಶೂಟಿ ಕೊಟ್ಬಿಟ್ಟು ಇವತ್ತು ಸ್ಟೇ ವೆಕೇಟ್ ಮಾಡಿಸ್ಕೊಂಡು ಬಂದಿದ್ದೀನಿ. ನಾನು ಯಾರನ್ನು ಕೇಳಿದ್ದಲ್ಲ, ಯಾರಿಗೆ ಹೇಳ್ಕೊಳ್ಳಿ ಇದನ್ನು. ಕನ್ನಡ ಸಿನಿಮಾಕ್ಕೆ ಆಗ್ತಾರ ಅನ್ಯಾಯ. ಎಂಥ ಒಳ್ಳೆ ಅದ್ಭುತವಾದ ಸಿನಿಮಾ ಮಾಡವ್ರೆ. ಯಾವ ಹಿಂದಿ, ತೆಲುಗು, ತಮಿಳಿಗೂ ಕಡಿಮೆ ಇಲ್ದಂಗೆ ಆ ಕ್ವಾಲಿಟಿ ಕೊಟ್ಟಿರೋದಕ್ಕೆ ಇವತ್ತು US ಅಲ್ಲಿ ನಮ್ಮ ಸಿನಿಮಾಕ್ಕೆ ಸ್ಕ್ರೀನಿಂಗ್ 30 ಸ್ಕ್ರೀನಿಂಗ್ ಕೊಟ್ಟರು, 50 ಸ್ಕ್ರೀನಿಂಗ್ಗೆ ಮತ್ತೆ ಪರ್ಮಿಷನ್ ಕೊಟ್ಟರು. ರೆಡಿ ಇರೋ ಅಂಥ ಟೈಮಲ್ಲಿ ಇವರು ಮತ್ತೆ US ನಾವು ಈ ಸ್ಟೇ ಕಾಪಿ ಕೊಟ್ಟು ಡೇಟನ್ನು ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಇವೆಲ್ಲರೂ ಮಾಡ್ತಾ ಇದ್ದು ಉದ್ದೇಶಪೂರ್ವಕ ಮಾಡ್ತಾವ್ರೆ. ದಯವಿಟ್ಟು ನಾನು ಎಲ್ಲ ನಮ್ಮ ಕನ್ನಡ ಅಭಿಮಾನಿಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ದಯವಿಟ್ಟು ಕನ್ನಡ ಸಿನಿಮಾನ ನೀವೆಲ್ಲ ನೋಡಿ ಗೆಲ್ಸಿ. ನಾವು ಚೆನ್ನಾಗಿಲ್ದ ನೋಡಿ ನಾವು ಹೇಳ್ತಾ ಇಲ್ಲ. ನಮ್ಮ ಸಿನಿಮಾ ನೀವು ಸಾಂಗ್ ಕೇಳಿಲ್ಲ, ನಿಮಗೆ ಗೊತ್ತಿದೆ ಯಾವ ರೀತಿ ಇದೆ ಅಂತ. ಇದಕ್ಕೆ ನಮಗೆ ಮಾಡ್ತಾರ ದಯವಿಟ್ಟು ನೀವೆಲ್ಲ ಸಾಕಿಸ್ಬೇಕು. ಮಾಧ್ಯಮದ ದಯವಿಟ್ಟು ನಿಮ್ಗೆ ಎಷ್ಟು ಆಗೋದು ಲಾಸ್ಟ್ ಪರ್ಸನ್ಗೂ ರೀಚ್ ಮಾಡಿ ಅಂತ ನಾನು ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ. ಸೊ ಈಗ ಡೇಟ್ ಅನೌನ್ಸ್ ಮಾಡೋಣ, ಯಾಕಂದ್ರೆ ಬರುತ್ತೆ ಸ್ಕ್ರೀನ್ ಮೇಲೆ. ಸೊ ಅದು ಒಂದು ನರೇಷನ್ ಇದೆ. ಸೊ ನಿಮ್ಮೆಲ್ಲರ ಮೂಲಕ ನಾನು ಹೈದರಾಬಾದ್ನ ಸಿಟಿ ಸಿವಿಲ್ ಕೋರ್ಟ್ ನ್ಯಾಯಾಲಯಕ್ಕೆ ನಮ್ಮ ವಕೀಲರಾದ ವಿಜಯ ಚಾಮುಂಡೇಶ್ವರಿ ಅವರಿಗೆ, ವಕೀಲರಾದ ನರೇಶ್ ಅವರಿಗೆ, ವಕೀಲರಾದ ಹವನೂರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಅವರ ಆ ಒಂದು ಸ್ಪಂದನವನ್ನು ನಾವು ಯಾವತ್ತೂ ಮರೆಯೋದಿಲ್ಲ ಅಂತ ಹೇಳ್ತಾ ಈಗ ಡೇಟ್ ಅನೌನ್ಸ್ ಮಾಡೋಣ. ಈಗ ಗೀತಾ ಮತ್ತೆ ಜೊತೆಗೆ ಸಂಜು ಒಂದು ಚಿಕ್ಕ ಒಪ್ಪಂದ ನಾನು ಮಾಡಿಕೊಂಡಿದ್ದು ಮಾನವೀಯ ದೃಷ್ಟಿಯಿಂದ. ಸರ್, ಈ ಸಿನಿಮಾ ಸೋತ್ರೆ ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಸಿನಿಮಾ ಮಾಡ್ಕೊಡ್ತೀನಿ ಸರ್, ಅಟ್ ಫ್ರೀ ಆಫ್ ಕಾಸ್ಟ್, ನಾನು ಡೈರೆಕ್ಷನ್ಗೆ ಏನೂ ಚಾರ್ಜ್ ಮಾಡಲ್ಲ ಅಂತ ಹೇಳಿದ್ದನ್ನ ಅವರು ಬೇರೆ ರೀತಿ ಕನ್ವರ್ಟ್ ಮಾಡಿದ್ದಾರೆ.
ಬಟ್ ಅವರು ಕನ್ವರ್ಟ್ ಮಾಡಿದ್ದಾರೆ ಅಂತ ಅವ್ರ ಮೇಲೆ ನಾನು ಆರೋಪ ಹೊರಿಸ್ತಾ ಇಲ್ಲ. ನನಗೆ ಅವ್ರು ಅನ್ನ ಹಾಕಿದ್ದಾರೆ, ನಾನು ನೆನೆಸ್ಕೊತೀನಿ. ಏಕೆಂದರೆ ಪ್ರತಿಯೊಬ್ಬ ಅನ್ನ ಹಾಕೋ ಪ್ರೊಡ್ಯೂಸರ್ನ ನೆನೆಸ್ಕೊಳ್ಳೋದು, ಅವ್ರಿಗೆ ಅನ್ಯಾಯ ಆಗದಿರೋ ಥರ ಕಾಪಾಡ್ಕೊಳ್ಳೋದು ಒಬ್ಬ ನಿರ್ದೇಶಕನ ಧರ್ಮ ಆಗಿರುತ್ತೆ, ಅದು ಯಾರಾದರೂ ಆಗಲಿ. ಸೊ ಆ ನಿಟ್ಟಿನಲ್ಲಿ ನಾನು ಮಾಡಿದ ಒಳ್ಳೆತನ ಇವತ್ತು ನನಗೆ ಇಷ್ಟು ಕಷ್ಟವಾಗಿ ಪರಿಣಮಿಸಿದ್ರೆ ಲೆಟ್ಸ್ ಫೇಸ್ ಇಟ್, ಅದಕ್ಕೆ ತೊಂದರೆ ಇಲ್ಲ, ಹೋರಾಟ ಮಾಡೋಣ, ಅದನ್ನೆಲ್ಲ ಫೇಸ್ ಮಾಡೋಣ. ಅಣ್ಣ ಕ್ವಶನ್ಸ್ ಇದೆ ಅಂದ್ರಿ, ಇವ್ರದ್ದೇನು ರಾಮರಾವು ಏನು ಕೇಸು ನನ್ನ ಮೇಲೆ ಆಗಿ ಸ್ಟೇ ತಗೊಂಡಿದ್ದಾರೆ, ಅದಕ್ಕೂ ಕುಮಾರ್ ನಿರ್ಮಾಪಕ ಯಾವುದೇ ರೀತಿ ಸಂಬಂಧ ಇಲ್ಲ. ಈಸ್ ಟೋಟಲಿ ಇನ್ನೋಸೆಂಟ್. ಈ ಕೊಲೆಟ್ರಲ್ ಏನು ಕೊಟ್ಟಿದ್ದೀನಿ ಅದನ್ನ ಎಷ್ಟು ಹೈಕೋರ್ಟ್ ಓಪನ್ ಆದಾಗ ಅದ್ರ ಕೊಲೆಟ್ರಲ್ ಒಂದು ರಿಲೀಸ್ ಆಗುತ್ತೆ. ಕೊಲೆಟ್ರಲ್ ರಿಲೀಸ್ ಮಾಡೋಕ್ಕೆ ಕೋರ್ಟೇನೇ ಅನುಮತಿ ಕೊಡುತ್ತೆ. ನಂದು ಈ ಪಾತ್ರನೇ ಇಲ್ಲ ಇದರಲ್ಲಿ. ಆಮೇಲೆ ಇವ್ರದ್ದು ಏನಾಗುತ್ತೆ ಅಂತಂದ್ರೆ ಇವ್ರ ಕೇಸಲ್ಲೂ ಇವ್ರೇನು ಅಲ್ಲಿ ಅಪಿಯರ್ ಆದರೆ ಇವ್ರದ್ದು ಕೇಸು ಕ್ಲೋಸ್ ಆಗುತ್ತೆ. ಮತ್ತೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಸ್ವಲ್ಪ ಟೈಮ್ ತಗೊಳುತ್ತೆ. ನಮ್ಮ ಪ್ರಾಪರ್ಟಿ ಎಲ್ಲಿವರೆಗೂ ಅಲ್ಲಿ ಇರುತ್ತೆ ಅಷ್ಟೇ. ಈಗ ರೀಸೆಟಪ್ ಎಷ್ಟು ಕಷ್ಟ ಆಗ್ತಾ ಇದೆ? ಇದು ಕಷ್ಟ ಆಲ್ರೆಡಿ ಆಗಿದೆಯಲ್ಲ, ಕಷ್ಟ ಈಗ ಫೇಸ್ ಮಾಡಲಿಲ್ಲ. ಫುಲ್ ಥಿಯೇಟರ್ ಎಲ್ಲ ಸೆಟಪ್ ಎಲ್ಲ ಹೇಗೆ ರೆಡಿ ಆಗಿ ಸಂಪೂರ್ಣವಾಗಿ ನಮ್ಮ ಜೊತೆ ಈಗ ಇವರು ನಮ್ಮ ವಿತರಕರಿದ್ದಾರೆ. ಅವರು ಈ ವಾರ ಯಾವುದೇ ಭಾಷೆಯ ಯಾವುದೇ ಚಿತ್ರಗಳು ರಿಲೀಸ್ ಇಲ್ಲದೆ ಇರೋದ್ರಿಂದ ನಾವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಥಿಯೇಟರ್ ಸೆಟಪ್ಗಳು, ನಾವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಒಳ್ಳೆಯ ಚಿತ್ರಮಂದಿರಗಳು ನಮಗೆ ಸಿಗುತ್ತೆ ಅನ್ನೋದು ಕನ್ಫರ್ಮ್ ಆಗಿದೆ. ಇಲ್ಲ, ಈಗೆಲ್ಲವೂ ಬದಲಾವಣೆಗಳಾಗ್ತವೆ. ಯಾಕೆಂತಂದ್ರೆ ಒಂದು ಸಿನಿಮಾದ ಡೇಟ್ ಬದಲಾದ ತಕ್ಷಣ ಅದರ ಸ್ಟ್ಯಾಟಿಸ್ಟಿಕ್ಸೇ ಬದಲಾಗುತ್ತೆ ಸಂಪೂರ್ಣವಾಗಿ, ಫ್ರಮ್ 0 to 100. ಈ ಒಂದು ವಾರ ಮುಂದೋಗಿದ್ದು ನಿಮಗೆ ಅಂದ್ರೆ ಎಷ್ಟು ಪ್ಲಸ್ ಎಷ್ಟು ಮೈನಸ್? ಸೊ ಪ್ಲಸ್ಸು ಮೈನಸ್ಗಳನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಈ ಮ್ಯಾಥಮೆಟಿಕ್ಸ್ ಇದೆಯಲ್ಲ, ಅದು ಒಂದು ಮೈನಸಲ್ಲಿ ತುಂಬ ಡಿಫ್ರೆನ್ಸ್ ಮಾಡಿಬಿಡುತ್ತೆ, ಒಂದು ಪ್ಲಸ್ಸಲ್ಲಿ ತುಂಬ ಡಿಫ್ರೆನ್ಸ್ ಮಾಡಿಬಿಡುತ್ತೆ. ಹಾಗಾಗಿ ಅದನ್ನು ಏನು ಬಂದರೂ ಒಳ್ಳೇದಕ್ಕೆ ಅಂತ ಅದನ್ನು ತಗೊಳ್ಳೋಣ. ಬಿಕಾಸ್ ಕ್ಯಾಲ್ಕುಲೇಷನ್ಸ್ ಆಗ್ತಾ ಹೋದ್ರೆ ಈಗ ನಾವು ಏನು ಖರ್ಚು ಮಾಡಿದ್ದೀವಿ ಅದೆಷ್ಟು ಕೋಟಿ ಲಾಸ್ ಆಗುತ್ತೆ ಅಂತ ನಮಗೆ ಗೊತ್ತು. ಒಂದು ನಿನ್ನೆ ಸಿನಿಮಾ ರಿಲೀಸ್ ಆಗಿದ್ರೆ ಇವತ್ತು ನಮಗೆ ಇಷ್ಟೊತ್ತಿಗೆ 2 ರಿಂದ 3 ಕೋಟಿ ಕಲೆಕ್ಷನ್ ಆಗ್ತಿತ್ತು. ಸೊ ಕೋಟಿಗಳ ಲೆಕ್ಕದಲ್ಲಿ ಲೆಕ್ಕ ಹಾಕಿದ್ರೆ ಇಟ್ಸ್ ಅ ಹ್ಯೂಜ್ ಡಿಫ್ರೆನ್ಸ್, ಹ್ಯೂಜ್ ಮೈನಸ್. ಬಟ್ ಅದೇ ಮುಂದಿನ ವಾರನೂ ಬರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಮೇಲೆ ನಾವು ಕೆಲಸ ಮಾಡ್ತೀವಿ. ಸೊ ಈ ರಜೆಗಳಲ್ಲಿ ಬರಬೇಕಾಗಿದ್ದ 1 ಕೋಟಿಯಿಂದ 1.5 ಕೋಟಿ ಕಲೆಕ್ಷನ್ ನಮಗೆ ಮೈನಸ್ ಆಗೇ ಆಗುತ್ತೆ. ಅದಕ್ಕೆ ಕಾರಣಕರ್ತರು ಜವಾಬ್ದಾರರಾಗ್ತಾರೆ. ನಮ್ಮ ಜವಾಬ್ದಾರಿ ಈಗ ಅನ್ಯಾಯವಾಗಿ ಅದನ್ನು ನಿಲ್ಲಿಸಿದ್ರಲ್ಲ ಅವರೇ ನೇರವಾದ ಹೊಣೆಗಾರಿಕೆ ಅದಕ್ಕೆ. ಸೊ ನಮಗೆ ಲಾಸ್ ಆಗಿದೆ ಅನ್ನೋದು ಮಾತ್ರ ಸತ್ಯ.